ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳ್ಳಿ. ನಮ್ಮ ಅತ್ತೆ ಮುಖದಲ್ಲಿ ನಗು ಯಾವಾಗ್ಲೂ ಹೀಗೆ ಇರಬೇಕು, ನಡಿಗೆಯಲ್ಲಿ ಗತ್ತಿರ್ಬೇಕು, ಮಾತು ಖಡಕ್ ಆಗಿರ್ಬೇಕು, ಅಲ್ವಾ ಮಾವ? ಅದು ಯಾವತ್ತಿಗೂ ಕಮ್ಮಿ ಆಗಕ್ಕಿಲ್ಲ ಬಿಡವ್ವ. ನಿಜ. ಆದ್ರೆ ಅತ್ತೆ ಮನಸ್ಥಿತಿನ ಹಾಳು ಮಾಡೋದಕ್ಕೆ ಅಂತಾನೆ ಕೆಲವೊಬ್ರು ಇರ್ತಾರೆ, ಅದೇ ಬೇಜಾರು. ಪಾಪ ಅತ್ತೆ ವಸು ಜೊತೆ ಕರೆಕ್ಟಾಗಿ ಮಾತಾಡಲಿಲ್ಲ ಅನ್ಸತ್ತೆ, ಅಲ್ವಾ ಅತ್ತೆ? ನನಗೆ ಯಾಕೋ ಆ ನಂಜಮ್ಮ ಬೇಕು ಅಂತಾನೆ ಅಲ್ಲಿಗೆ ಬಂದಿದ್ದಾಳೆ ಅಂತ ಅನಿಸ್ತಿದೆ. ನಾವು ಅಲ್ಲಿ ಹೋಯ್ತೀವಂತ ಅವಳಿಗೆ ಹೆಂಗ್ ಗೊತ್ತು? ನನಗೂ ಅದೇ ಡೌಟು ಮಾವಯ್ಯ. ಆ ನಂಜಮ್ಮನ ಜೊತೆ ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು? ಅತ್ತೆ, ಅಲ್ಲಿ ಏನಾದ್ರೂ ಸ್ನೇಹ ಬಂದಿದ್ಲ? ಯಾಕೆ ಹಿಂಗ್ ಕೇಳ್ತಿದ್ಯಾರದ? ಏನಿಲ್ಲ ಮಾವ, ಸುಮ್ಮನೆ ಏನೋ ಯೋಚಿಸ್ತಿದ್ದೆ ಅಷ್ಟೆ. ಯೋನವ ಅದು? ಏನಿಲ್ಲ ಬಿಡಿ ಅತ್ತೆ. ಪರ್ವಾನಿಲ್ಲ, ಯೋಳವ. ಅಲ್ಲ, ಸ್ನೇಹ ಮೊದಲಿಂದನೂ ನಂಜಮ್ಮನ ಜೊತೆ ಚೆನ್ನಾಗೇ ಇದ್ಲು ಅನ್ನೋದು ನನ್ನ ಅಭಿಪ್ರಾಯ. ವಸು ಪ್ರೆಗ್ನೆನ್ಸಿ ವಿಷಯದಲ್ಲೂ ಆ ನಂಜಮ್ಮನಿಗೆ ಸ್ನೇಹನ ಹೇಳಿ ಇಲ್ಲಿಗೆ ಬರೋ ಹಾಗೆ ಮಾಡಿ ಅವರಿಬ್ಬರನ್ನ ಬೇಕಂತಾನೆ ಪುಟ್ಟಕ್ಕನ ಮನೆಗೆ ಕಳ್ಸಿದ್ಲ ಅಂತ ನನಗೆ ಅನುಮಾನ ಇದೆ ಅತ್ತೆ. ಇದು ಯಾಕವ್ವ ಹಿಂಗ್ ಮಾತಾಡ್ತಿದ್ಯಾ? ಸ್ನೇಹ ಯಾಕೆ ಹಿಂಗ್ ಮಾಡ್ತಾಳೆ? ತೆಪ್ಪವ, ಹಂಗೇನೂ ಇಲ್ಲ. ಹಾಗಿಲ್ದೇ ಇದ್ರೆ ಖುಷಿನೇ. ಆದರೆ ಯಾಕೋ ಗೊತ್ತಿಲ್ಲ ಮಾವಯ್ಯ, ಈ ವಿಷಯನ ನನ್ನ ತಲೆಯಿಂದ ತೆಗೆದು ಹಾಕಕ್ಕಾಗ್ತಾನೆ ಇಲ್ಲ. ಅತ್ತೆಗೆ ನೋವು ಮಾಡೋ ಯಾವುದೇ ವಿಷಯನೂ ಅಷ್ಟು ಸಲೀಸಾಗೆ ನನಗೆ ಬಿಡಕ್ಕಾಗಲ್ಲ. ಸ್ನೇಹಾಗ ಮೊದಲೇ ಅತ್ತೆನ್ ಕಂಡ್ರೆ ಆಗಲ್ಲ. ರಾಧಾ, ಸ್ನೇಹನು ನಿಮ್ಮ ಅತ್ತೆ ಹಂಗೇನೆ ಅನ್ಸಿದ್ನ ನೇರವಾಗಿ ಹೇಳ್ಬಿಡ್ತಾಳೆ. ಮನ್ಸಿನಾಗೆ ಏನು ಮಡಿಕೊಳ್ಳಲ್ಲ, ಅದಕ್ಕೆ ನಿಂಗೆ ಹಂಗ ಅನಿಸ್ತೈತೆ. ಮಾವಯ್ಯ, ಆ ಸ್ನೇಹನ ನಮ್ಮ ಅತ್ತೆಗೆ ಹೋಲಿಸ್ಬೇಡಿ. ಅವಳು ಎಲ್ಲಿ, ನಮ್ಮ ಅತ್ತೆ ಎಲ್ಲಿ? ನನಗೆ ಸ್ನೇಹದ ಮೇಲೆ ದ್ವೇಷ ಇಲ್ಲ, ಆದರೆ ನನಗೆ ನಮ್ಮ ಅತ್ತೆ ನೆಮ್ಮದಿ ಮುಖ್ಯ. ಅವರೆಷ್ಟು ಸಂಕಟ ಅನುಭವಿಸ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗತ್ತೆ. ಸಾರಿ ಮಾವಯ್ಯ, ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ಅತ್ತೆ, ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನನ್ನನ್ನು ಕ್ಷಮಿಸಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.